ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಏನೇನೋ ತಿಳ್ಕೊಂಡು ಸುಮ್ನೆ ಕೂಗಾಡ್ತಿರ್ತೀಯ. ನಿಮ್ ಇಷ್ಟನೇ ಅವಳ ಇಷ್ಟ ಹೇಗ್ರಿ ಆಗುತ್ತೆ? ಅವಳು ಏನನ್ನಾದ್ರೂ ಕೇಳೋದಕ್ಕಿಂತ ಮುಂಚೆನೆ ಎಲ್ಲಾನು ಕೊಡಿಸ್ಬಿಟ್ಟಿದ್ದೀನಿ. ಅವಳು ಯಾವತ್ತೂ ನನಗೆ ಅಪ್ಪ ನನಗಿದು ಇಷ್ಟ ಇಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳಿಲ್ಲ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನ್ನ ಮಗಳಿಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. ನೀನೇನ್ ಹೇಳೋದು? ಇದೇ ನಿಮ್ ತಪ್ಪು ತಿಳುವಳಿಕೆ. ಅವಳು ಬೇಡ ಅಂದಿಲ್ಲ ಅಂದ್ ಮಾತ್ರಕ್ಕೆ ಅವಳಿಗೆ ಇಷ್ಟ ಇದೆ ಅಂತ ಅರ್ಥ ಅಲ್ಲ. ನಿಮಗ್ ನೋಯಿಸ್ಬಾರ್ದು ಅನ್ನೋದು ಆಗಿರ್ಬಹುದು. ಹಾಗ್ ನೋಡಿದ್ರೆ ಅವಳು ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಎಲ್ಲಿ ನಿಮ್ಗೆ ಬೇಜಾರಾಗ್ಬಿಡುತ್ತೋ ಅನ್ನೋ ತರ ಬದುಕ್ತಿದ್ದಾಳೆ. ನೀವೇ ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ರೀ. ದೇವ್ಕಿ, ಹೌದು ರೀ, ಇದೇ ಸತ್ಯ. ನೀವೇ ಗ್ರೇಟ್ ಅಂತ ಅಹಂಕಾರದಿಂದ ಬದುಕ್ತಾ ಇರೋ ಅಪ್ಪ ಆಗಿದ್ರೆ ಹೊರತು ನೀವ್ ಹೇಳ್ಕೊಳ್ಳೋ ತರ ಮಗಳಿಗೋಸ್ಕರ ಬದುಕ್ತಾ ಇರೋ ಅಪ್ಪ ಅಲ್ಲ. ಏನ್ ಮಾತಾಡ್ತಿದ್ದೀನಿ ನೀನು? ಒಬ್ಬ ಅಪ್ಪ ಆಗಿ ನನ್ನ ಮಗಳಿಗೆ ಏನೇನ್ ಮಾಡಿದೀನಿ ಅಂತ ಗೊತ್ತಾ ನಿನಗೆ? ಮಗು ಹುಡ್ತು, ಹೆಣ್ಮಗು, ಮುಂದಿನ ಸಾರಿ ಗಂಡಾಗುತ್ತೆ ಬಿಡು ಅಂದ್ರು ಜನ. ಇಲ್ಲ, ನನ್ನ ಪ್ರೀತಿನ ಇನ್ನೊಂದು ಮಗು ಜೊತೆ ಹಂಚ್ಕೊಳ್ಳೋದಿಲ್ಲ ಅಂತ ಹೇಳಿ ಒಂದೇ ಸಾಕು, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅಷ್ಟೇ ಸಾಕು ಅಂತ ಒಪ್ಕೊಂಡೆ. ಹೆಣ್ಮಕ್ಳು ಓದಬಾರದು ಅಂದ್ರು ಜನ. ಈ ಊರಿನ ಗಂಡ ಹೆಕ್ಳು ಓದಿಲ್ಲ ಅಂತ ಕಾಲೇಜು, ದೊಡ್ಡ ಕಾಲೇಜು ಸಿಟಿನಲ್ಲಿ, ಅಲ್ಲಿ ಕಳಿಸಿ ಓದಿಸ್ತಾ ಇದ್ದೀನಿ ನನ್ನ ಮಗಳನ್ನ. ಬೆಳೆದವಳೆ ಮಗಳು, ಬೆಳೆದ ಮಗಳು ಸೆರಗಿ ಕಟ್ಕೊಂಡ ಕೆಂಡ ಅಂದ್ರು, ಬೇಗ ಮದುವೆ ಮಾಡು ಅಂದ್ರು. ನನ್ನ ಮಗಳು, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು, ನನ್ನ ಜೊತೆನಲ್ಲೇ ಬದುಕಬೇಕು ಅಂತ ಜೊತೆಲಿ ಇಟ್ಕೊಂಡು ಬೆಳೆಸ್ತಾ ಇದ್ದೀನಿ. ಸಮಾಜಕ್ಕೆ ಸವಾಲ್ ಹಾಕೊಂಡು ಇವೆಲ್ಲ ಕಾಣಿಸೋದಿಲ್ವಾ ನಿನ್ಗೆ? ಸುಮ್ನೆ ಮಾತಾಡ್ಬೇಕು ಅಂತ ಮಾತಾಡೋಕ್ ಹೋಗ್ಬೇಡ ನೀನು. ಎಂಥ ತ್ಯಾಗ. ಇದ್ರಿಂದ ಜನರ ಕಣ್ಣಿಗೆ ಯಾರಿಗೂ ಇಲ್ದಿರೋ ಅಪ್ಪ ಆದ್ರಿ. ನಿಮ್ ಪ್ರಕಾರ ಯಾರೂ ಮಾಡದೇ ಇರೋದನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೆಮ್ಮೆ ಆಗಿರ್ಬೋದು, 2 ಕೊಂಬು ಬಂದಿರ್ಬೋದು. ಆದ್ರೆ ಇದ್ರಿಂದ ವಂಶಿಗೇನ್ ಪ್ರಯೋಜನ ಆಯ್ತು? ಏನೂ ಇಲ್ಲ. ಯಾವತ್ತಾದ್ರೂ ಒಂದ್ಸಲನಾದ್ರೂ ಮಗಳೇ ನಿನ್ ಕನ್ಸೇನು ಅಂತ ಕೇಳಿದೀರಾ? ನಿಮ್ ಕನ್ಸುಗಳನ್ನ, ನಿಮ್ಮ ಆಸೆಗಳನ್ನ ಹೊರೋ ಅಂತ ಎತ್ತಿನ ಗಾಡಿ ಅಲ್ಲ ರೀ ನಮ್ಮ ಮಗಳು. ಅವಳಿಗೂ ಅವಳದೇ ಆದಂತ ಆಸೆಗಳಿದೆ, ಕನ್ಸುಗಳಿದೆ. ಪ್ರತಿಯೊಂದು ಹೆಣ್ಣಿಗೂ ತಾನ್ ಮದ್ವೆ ಆಗೋ ಹುಡುಗ, ತಾನ್ ಮದ್ವೆ ಆಗ ಹೋಗೋ ಮನೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಸಾವಿರಾರು ಕನ್ಸುಗಳಿರುತ್ತೆ ರೀ. ಅಂತ ಸಾವಿರಾರು ಕನ್ಸುಗಳು ನಮ್ ವಂಶಿಗೂ ಇತ್ತು. ಆ ಸಾವಿರಾರು ಕನ್ಸುಗಳಲ್ಲಿ ಒಂದನ್ನಾದ್ರೂ ಕೇಳಿದಿರಾ ರೀ? ಅಥವಾ ಅವಳು ಹೇಳೋದನ್ನಾದ್ರೂ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಯಾವಾಗ್ಲೂ ನಿಮ್ಮ ಆಸೆಗಳನ್ನೆಲ್ಲ ಅವಳ ಆಸೆ ಅನ್ಕೊಂಡು ಸ್ವಾರ್ಥಿ ಅಪ್ಪ ಆಗೋಗಿದ್ದೀರಾ. ಸುಮ್ನೆ ಮಾತಲ್ಲ ಯಾಕೆ ಕೊಲ್ತೇನೆ ನೀನು? ನನ್ ಮಾತಿಂದ ಅವಳಿಗೆ ಮನಸ್ಸು ಹೆಂಗ್ ಹೊಡಿತೀಯ ಹೇಳು? ನನಗೆ ಗೊತ್ತಿಲ್ದಿರೋ ಅವಳ ಕನ್ಸೇನು? ಒಂದ್ಸಲ ಆ ಬೊಂಬೆಗಳನ್ನ ನೋಡಿ. ಅವಳು ಕೇಳಿದ್ಲು, ನೀವು ಕೊಡ್ಸಿದ್ರಿ, ಅಷ್ಟೇ ನಿಮಗೆ ಗೊತ್ತಿರೋದು. ಆದ್ರೆ ನಮ್ ವಂಶಿಗೆ ಇದು ಬರೀ ಬೊಂಬೆಗಳಲ್ಲ ರೀ. ಅವಳು ಕಂಡಂಥ ಕೂಡು ಕುಟುಂಬದ ಕನ್ಸು. ಈ ಬೊಂಬೆಗಳನ್ನೇ ತನ್ನ ಅತ್ತೆ ಮಾವ ಬಾವ ಅಂತ ಅನ್ಕೊಂಡು ಅವುಗಳ ಜೊತೆ ಮಾತಾಡ್ಕೊಂಡು ಅವಳ ಕನ್ಸುಗಳಿಗೆ ನೀರೇರಿತಾ ದೊಡ್ಡ ಆಲದ ಬರನೆ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ ರೀ. ಆದ್ರೆ ನೀವು ಅದನ್ನೆಲ್ಲ ಒಂದೇ ದಿನದಲ್ಲಿ ಕಡ್ದು ಹಾಕ್ಬಿಟ್ರಿ. ಅವಳ ಮನ್ಸನ್ನ ಮರುಭೂಮಿ ಮಾಡ್ಬಿಟ್ರಿ. ದೇವಕಿ, ಇದೆಲ್ಲ ಸತ್ಯನಾ? ಅದಕ್ಕೆ ರೀ ನಾನು ಆಗ್ಲೇ ನಿಮ್ಮನ್ನ ಕೇಳಿದ್ದು. ನಾನ್ ಸತ್ಯನ್ ಹೇಳ್ತೀನಿ, ಆದ್ರೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ನಿಮ್ಗಿದ್ಯಾ ಅಂತ. ನಿನ್ನೆ ನೀವು ಅಷ್ಟೆಲ್ಲ ಹೇಳ್ತಿರುವಾಗ ಅವಳ ಮನ್ಸಲ್ಲಿರೋ ಆಸೆಗಳನ್ನ ನಿಮ್ ಹತ್ರ ಹೇಳೋದಕ್ಕೂ ಪ್ರಯತ್ನ ಪಟ್ಲು. ಆದ್ರೆ ಅದು ನಿಮ್ಗೆ ಅರ್ಥನೇ ಆಗ್ಲಿಲ್ಲ, ನಿಮ್ ತಲೆಗೆ ಹೋಗ್ಲಿಲ್ಲ. ಯಾಕಪ್ಪ ಕೂಡ್ ಕುಟುಂಬ ಅಂದ್ರೆ ಏನ್ ಸಮಸ್ಯೆ ನಿಮ್ಗೆ?
ಯಾರು ಅಂತ ದಡ್ತನದ ಕನಸುಗಳನ್ನ ಕಾಣ್ತಾರೇನಿ? ಒಂದ್ ವೇಳೆ ನಿಮ್ ಮಗಳು ತಟಿನೇ ಹಾಕಿದ್ರೆ? ವಸುಮತಿ, ಚೆನ್ನಾಗಿದ್ಯಮ್ಮ? ನೀನಾ? ಸದ್ಯ ಎಲ್ಲಿ ನನ್ನ ಗುರ್ತು ಹಿಡಿಯಲ್ವೋ ಅಂತ ಭಯ ಪಟ್ಕೊಂಡಿದ್ದೆ. ಹೆಂಗೋ ನೆನ್ಪಿಟ್ಕೊಂಡಿದ್ದೀರಲ್ಲ. ಈ ಜನ್ಮದಲ್ಲಿ ನಿನ್ನನ್ನ ಮರೆಯೋಕಾಗತ್ತಾ? ಯಾವ ಮುಖ ಹೊತ್ಕೊಂಡು ನೀವು ನಮ್ಮನೆ ಬಾಗ್ಲಿಗೆ ಬಂದಿದ್ದೀರಾ? ಹಾಗಲ್ಲಮ್ಮ ವಸು, ಅದು ಮಾತಾಡ್ಬೇಡ ನೀನು. ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೂ ಅಸಹ್ಯ ಆಗ್ತಿದೆ. ನಿಮ್ ಮನ್ಸಿನಲ್ಲಿ ವಂಶಿನ ಕೂಡು ಕುಟುಂಬಕ್ಕೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ ಮರುಕ್ಷಣನೇ ತನ್ನ ಕನ್ಸುಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ನಿತ್ಯನಲ್ಲೂ ಅಪ್ಪ ನನ್ನ ಕ್ಷಮಿಸ್ಬಿಡು, ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಕನ್ವರ್ಸ್ತಿದ್ಲು ರೀ. ಹೀಗೇಳಿ ನಿಮ್ಮ ಮಗಳ ಕನ್ಸುಗಳಿಗೆ ಹೆಗ್ಲಾಗಿರೋ ಅಪ್ಪನ, ಇಲ್ಲ ನಾನು ಹೇಳಿದ ಥರ ಅವಳ ಕನ್ಸುಗಳಿಗೆಲ್ಲ ಅಡ್ಗೋಡೆಯಾಗಿ ನಿಂತಿರೋ ತೋರಿಕೆ ಅಪ್ಪನ? ತಂದೆ ತಾಯಿ ಪ್ರೀತಿ ಯಾವತ್ತೂ ಮಕ್ಕಳು ಉಸಿರು ಕಟ್ಟಿಸ್ಬಾರ್ದು ರೀ. ನಿಮ್ ಪ್ರೀತಿ ನಮ್ಮ ಮಗಳು ವಂಶಿ ಉಸಿರು ಕಟ್ಟಿಸ್ತಿದೆ ರೀ. ನಮ್ಮ ಮಗಳು ನಮಗೋಸ್ಕರ ಎಂಥ ದೊಡ್ಡ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ದಾಳೆ. ತಂದೆ ತಾಯಿಯಾಗಿ ಅವಳದೊಂದು ಚಿಕ್ಕ ಕನ್ಸನ್ನ ನಾವು ನನ್ಸ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಚಿಕ್ಕವರಾಗ್ಬಿಡ್ತೀವಿ ರೀ. ತುಂಬಾ ತುಂಬಾ ಚಿಕ್ಕವರಾಗ್ಬಿಡ್ತೀವಿ. ಯೋಚನೆ ಮಾಡಿ. ಸಾರಿ ಪುಟ್ಟ, ಸಾರಿ. ಕ್ಷಮಿಸ್ಬಿಡಿ ನನ್ನ, ಕ್ಷಮಿಸ್ಬಿಡು ಪ್ಲೀಸ್ ಅಪ್ಪ, ಸಾರಿ, ನನ್ನ ಕ್ಷಮಿಸ್ಬಿಡಿ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ.